ನಮಸ್ಕಾರ. ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ಮನುಷ್ಯನ ಕೆಲವು ಚಟಗಳಲ್ಲಿ ಆಲ್ಕೋಹಾಲ್ ಕೂಡ ಒಂದು. ಹಬ್ಬ ಹರಿದಿನ ಸಮಾರಂಭಗಳಿಂದ ಹಿಡಿದು ಒತ್ತಡ ನಿವಾರಣೆವರೆಗೆ ಸಂತೋಷದ ಕ್ಷಣಗಳನ್ನು ಸೆಲೆಬ್ರೇಟ್ ಮಾಡೋದ್ರಿಂದ ಹಿಡಿದು ದುಃಖ ಮರೆಸಿಕೊಳ್ಳೋ ತನಕ ಮದ್ಯಪಾನವನ್ನ ಸಮಾಜ ಹಲವು ರೀತಿಯಲ್ಲಿ ಒಪ್ಪಿಕೊಂಡಿದೆ. ಆದರೆ ಇದೇ ಆಲ್ಕೋಹಾಲ್ ಮನುಷ್ಯನ ದೇಹ, ಮನಸ್ಸು, ಕುಟುಂಬ ಮತ್ತು ಸಮಾಜದ ಮೇಲೆ ಬೀರುವ ದುಷ್ಪರಿಣಾಮಗಳು ದಿನೇ ದಿನೇ ಗಂಭೀರವಾಗ್ತಾ ಇದೆ. ಜಗತ್ತಿನಾದ್ಯಂತ ಕೋಟ್ಯಾಂತರ ಜನ ನಿಯಮಿತವಾಗಿ ಮದ್ಯವನ್ನು ಸೇವಿಸ್ತಾ ಇರುವಾಗ ಆಲ್ಕೋಹಾಲ್ ಕನ್ಸ್ಯೂಮಿಂಗ್ ಕುರಿತು ತಿಳಿದುಕೊಳ್ಳಲೇಬೇಕಾಗಿದೆ. ವಿಶ್ವ ಆರೋಗ್ಯ ಸಂಸ್ಥೆ WHO ನೀಡಿರುವ ಇತ್ತೀಚಿನ ಅಂಕಿಅಂಶಗಳು ಆತಂಕಕಾರಿಯಾಗಿದೆ. ಜಗತ್ತಿನ ಸುಮಾರು 2.3 ಬಿಲಿಯನ್ ಜನ ನಿಯಮಿತವಾಗಿ ಆಲ್ಕೋಹಾಲ್ ಅನ್ನು ಸೇವಿಸ್ತಾ ಇದ್ದಾರೆ. ಪ್ರತಿ ವರ್ಷ 25 ರಿಂದ 30 ಲಕ್ಷಕ್ಕೂ ಹೆಚ್ಚು ಸಾವುಗಳಿಗೆ ಮದ್ಯಪಾನ ನೇರ ಅಥವಾ ಪರೋಕ್ಷ ಕಾರಣವಾಗ್ತಾ ಇದೆ. ಯುರೋಪ್, ರಷ್ಯಾ ಮತ್ತು ಆಸ್ಟ್ರೇಲಿಯಾ ದೇಶಗಳಲ್ಲಿ ಪ್ರತಿ ವ್ಯಕ್ತಿಗೆ ಮದ್ಯ ಸೇವನೆಯ ಶೇಕಡಾವಾರು ಪ್ರಮಾಣ ಹೆಚ್ಚಿದ್ರೆ, ಏಷ್ಯಾದಲ್ಲಿ ವಿಶೇಷವಾಗಿ ಭಾರತ ಮತ್ತು ಚೀನಾದಂತಹ ದೇಶಗಳಲ್ಲಿ ಮದ್ಯಪಾನ ಮಾಡೋರ ಸಂಖ್ಯೆಯೇ ಗಣನೀಯವಾಗಿ ಏರಿಕೆ ಆಗ್ತಾ ಇದೆ. NFHS 5 ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 5 ನ ಪ್ರಕಾರ ಭಾರತದಲ್ಲಿ ಸುಮಾರು 22% ಇಂದ 24% ಅಷ್ಟು ಪುರುಷರು ಆಲ್ಕೋಹಾಲ್ ಸೇವಿಸ್ತಾರೆ. ಇನ್ನು ಮಹಿಳೆಯರಲ್ಲಿ ಈ ಪ್ರಮಾಣ ಶೇಕಡ 1ಕ್ಕಿಂತ ಕಡಿಮೆ ಇದ್ರೂ ನಗರ ಪ್ರದೇಶಗಳಲ್ಲಿ ಅದು ನಿಧಾನವಾಗಿ ಏರ್ತಾ ಇರೋದು ಗಮನಾರ್ಹ. ಗೋವಾ, ಅರುಣಾಚಲ್ ಪ್ರದೇಶ್, ಛತ್ತೀಸ್ಗಢ ಮತ್ತು ತೆಲಂಗಾಣ ರಾಜ್ಯಗಳಲ್ಲಿ ಮದ್ಯಪಾನ ಹೆಚ್ಚು ಕಂಡುಬರುತ್ತೆ. ಇತ್ತ ಗುಜರಾತ್ ಮತ್ತು ಬಿಹಾರದಲ್ಲಿ ಕಾನೂನಾತ್ಮಕವಾಗಿ ಮದ್ಯ ನಿಷೇಧ ಇದ್ರೂ ಅಕ್ರಮ ಮದ್ಯದ ಸಮಸ್ಯೆ ಸಂಪೂರ್ಣವಾಗಿ ನಿಂತಿಲ್ಲ. ಸೊ ಮದ್ಯಪಾನ ಚಟವಾಗಿ ಮಾರ್ಪಟ್ಟಾಗ ಅದು ಮೊದಲು ಹೊಡೆದುರುಳಿಸೋದು ಮನುಷ್ಯನ ಮೆದುಳನ್ನ. ನಿಧಾನಕ್ಕೆ ಆಲ್ಕೋಹಾಲ್ ಕಿಕ್ಕು ಏರದಂತೆ ಮೆದುಳಿನ ಕಾರ್ಯಕ್ಷಮತೆ ನಿಧಾನಗೊಳ್ಳುತ್ತೆ, ಪ್ರತಿಕ್ರಿಯಿಸುವ ಸಮಯ ಕುಸಿಯತ್ತೆ, ನಿರ್ಧಾರ ತೆಗೆದುಕೊಳ್ಳೋ ಶಕ್ತಿ ಹಾಳಾಗುತ್ತೆ, ಸ್ಮರಣೆ ದುರ್ಬಲವಾಗುತ್ತೆ. ಪೆಗ್ ಮೇಲೆ ಪೆಗ್ ಏರಿಸಿದವರು ತೂರಾಡ್ತಾ ಇರೋದನ್ನ ನೋಡಿ ನಾವಿದನ್ನ ಅರ್ಥ ಮಾಡ್ಕೊಳ್ಬಹುದು. ಸೊ ದೀರ್ಘಾವಧಿಯಲ್ಲಿ ಇದು ಡಿಪ್ರೆಷನ್, ಆಂಗ್ಸೈಟಿ ಮತ್ತು ಆಲ್ಕೋಹಾಲ್ ಅವಲಂಬನೆ, ಡಿಪೆಂಡೆನ್ಸ್ಗೆ ಅಥವಾ ಡೀಪ್ ಎಡಿಕ್ಷನ್ಗೆ ದಾರಿ ಮಾಡಿಕೊಡುತ್ತೆ. ಸೊ ನರವ್ಯವಸ್ಥೆಯ ಮೇಲೆ ಆಗುವಂಥ ಈ ಪರಿಣಾಮವೇ ಅನೇಕ ಅಪಘಾತಗಳು ಮತ್ತು ಹಿಂಸಾಚಾರಗಳ ಮೂಲವಾಗ್ಬಿಡುತ್ತೆ. ಹಾಗಾದ್ರೆ ಎಷ್ಟು ಪ್ರಮಾಣದ ಆಲ್ಕೋಹಾಲ್ ಕಡಿಮೆ ಅಪಾಯ? WHO ಪ್ರಕಾರ ಯಾವ ಪ್ರಮಾಣದ ಆಲ್ಕೋಹಾಲ್ ಕೂಡ ಸಂಪೂರ್ಣವಾಗಿ ಸುರಕ್ಷಿತವಲ್ಲ. ಆದರೂ ಸಾಮಾನ್ಯ ಮಾರ್ಗಸೂಚಿಗಳ ಪ್ರಕಾರ ಪುರುಷರು ದಿನಕ್ಕೆ 1 ಅಥವಾ 2 ಸ್ಟ್ಯಾಂಡರ್ಡ್ ಡ್ರಿಂಕ್ಗಿಂತ ಹೆಚ್ಚು ಸೇವಿಸಬಾರ್ದು. ಮಹಿಳೆಯರು ದಿನಕ್ಕೆ 1 ಡ್ರಿಂಕ್ ಅನ್ನ ಮೀರಬಾರ್ದು. ಸಾಮಾನ್ಯವಾಗಿ ಬಿಯರ್ನಲ್ಲಿ ಒಂದು 4 ರಿಂದ 6% ಅಷ್ಟು, ಹಾಗೆ ವೈನ್ನಲ್ಲಿ 10 ರಿಂದ 14% ಅಷ್ಟು, ವಿಸ್ಕಿ ಅಥವಾ ರಮ್ನಲ್ಲಿ ಸುಮಾರು ಒಂದು 40% ಅಷ್ಟು ಆಲ್ಕೋಹಾಲ್ ಇರುತ್ತೆ. ಸೊ ಈ ಪ್ರಯೋಜನವನ್ನ ನೀವು ವ್ಯಾಯಾಮ, ಹಣ್ಣುಗಳು ಅಥವಾ ಉತ್ತಮ ಆಹಾರ ಪದ್ಧತಿಯಿಂದ ಯಾವುದೇ ಅಡ್ಡ ಪರಿಣಾಮಗಳಿಲ್ಲದೇನೆ ಪಡಿಬಹುದು. ಒಂದ್ ವೇಳೆ ನೀವು ಕುಡಿಯೋದಾದ್ರೆ ಗರ್ಭಿಣಿಯರು ಮತ್ತು ಹಾಲುಣಿಸುವ ತಾಯಂದಿರು, ಲಿವರ್ ಅಥವಾ ಕಿಡ್ನಿ ಸಮಸ್ಯೆ ಇರೋರಿಂದ ಖಂಡಿತವಾಗಿಯೂ ಇವರು ದೂರ ಇರಬೇಕು. ಸೊ ಮದ್ಯಪಾನ ಮಾಡಿದಾಗ ಜನ ತೂರಾಡೋದಕ್ಕೂ ವೈಜ್ಞಾನಿಕ ಕಾರಣ ಇದೆ. ಆಲ್ಕೋಹಾಲ್ ಮೆದುಳಿನ ಸೆರೆಬೆಲ್ಲಂ ಭಾಗದ ಮೇಲೆ ಪರಿಣಾಮ ಬೀರುತ್ತೆ. ಈ ಭಾಗವೇ ದೇಹದ ಸಮತೋಲನ ಮತ್ತು ಚಲನೆಯನ್ನ ನಿಯಂತ್ರಿಸುತ್ತೆ. ಪರಿಣಾಮವಾಗಿ ದೃಷ್ಟಿ ಮತ್ತು ಸ್ನಾಯುಗಳ ಸಂಯೋಜನೆ ಹಾಳಾಗಿ ತೂರಾಡೋದು, ಮಾತು ತೊದಲೋದು ಸಾಮಾನ್ಯ ಆಗ್ಬಿಡತ್ತೆ. ಸೊ ರಕ್ತದಲ್ಲಿನ ಆಲ್ಕೋಹಾಲ್ ಪ್ರಮಾಣ 0.30% ಇಂದ ಹಿಡಿದು 0.40% ಮೀರಿದ್ರೆ ಉಸಿರಾಟ ನಿಧಾನಗೊಳ್ಳುತ್ತೆ, ಮೆದುಳಿನ ಕಾರ್ಯಕ್ಷಮತೆ ಬಹುತೇಕ ನಿಂತೇ ಹೋಗುತ್ತೆ. ಇದು ಕೋಮಾ ಹಂತ. ಸೊ ತಕ್ಷಣ ವೈದ್ಯಕೀಯ ನೆರವು ಸಿಗದೇ ಇದ್ರೆ ಇದರಿಂದ ಮರಣನೂ ಸಂಭವಿಸಬಹುದು. ಹಾಗಾದ್ರೆ ಮದ್ಯಪಾನದ ಪರಿಣಾಮ ಏನು? ಬಹುತೇಕ ರಸ್ತೆ ಅಪಘಾತಗಳ ಪ್ರಮುಖ ಕಾರಣಗಳಲ್ಲಿ ಒಂದಾಗಿದೆ ಮದ್ಯಪಾನ. ಗೃಹ ಹಿಂಸೆ, ಅಪರಾಧ ವಿಚ್ಛೇದನ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಕೆಲಸದ ಉತ್ಪಾದಕತೆ ಕುಸಿತಾ ಇದೆ. ಮಕ್ಕಳ ಮೇಲೆ ಮಾನಸಿಕ ಪರಿಣಾಮ ಬೀರಿ ಕುಟುಂಬ ವ್ಯವಸ್ಥೆಯೇ ಅಸ್ಥಿರಗೊಳ್ತಾ ಇದೆ. ಅನೇಕ ಕುಟುಂಬಗಳು ಮದ್ಯಪಾನದಿಂದಾಗಿ ಬಡತನ ಮತ್ತು ಸಾಲದ ಸುಳಿಗೆ ಸಿಲುಕ್ತಾ ಇದೆ. ಇಷ್ಟೆಲ್ಲ ಅಪಾಯಗಳಿದ್ರೂ ಸರ್ಕಾರಗಳು ಮದ್ಯವನ್ನು ಸಂಪೂರ್ಣವಾಗಿ ಬ್ಯಾನ್ ಮಾಡೋದಕ್ಕೆ ಹಿಂದೇಟ್ ಹಾಕತ್ತೆ. ಮದ್ಯದಿಂದ ರಾಜ್ಯಗಳಿಗೆ ಭಾರೀ ತೆರಿಗೆ ಆದಾಯ ಸಿಗುತ್ತೆ. ಸಂಪೂರ್ಣ ನಿಷೇಧ ಹೇರಿದ್ರೆ ಕಳ್ಳ ಸಾಗಣೆ ಮತ್ತು ವಿಷಮದ್ಯದ ಅಂದ್ರೆ ಕಳ್ಳಬಟ್ಟಿಯ ಅಪಾಯ ಹೆಚ್ಚಾಗುವ ಸಾಧ್ಯತೆಯೂ ಇದೆ. ಅದಕ್ಕಾಗಿಯೇ ಸರ್ಕಾರಗಳು ನಿಷೇಧಕ್ಕಿಂತ ನಿಯಂತ್ರಣ ಮತ್ತು ಜಾಗೃತಿ ಮಾರ್ಗವನ್ನು ಹೆಚ್ಚು ಆಯ್ಕೆ ಮಾಡ್ತಾ ಇದೆ. ಅದರಲ್ಲಿ ಇನ್ನೂ ಕಠಿಣ ಕ್ರಮಗಳು ಜಾರಿಯಾಗಬೇಕಾಗಿದೆ. ಭಾರತದಲ್ಲಿ ಗುಜರಾತ್, ಬಿಹಾರ್, ನಾಗಾಲ್ಯಾಂಡ್ ಮತ್ತು ಲಕ್ಷದ್ವೀಪದಲ್ಲಿ ಮದ್ಯ ನಿಷೇಧ ಇದ್ರೂ ಅಕ್ರಮ ಮದ್ಯದ ಸಮಸ್ಯೆ ಅಲ್ಲಿಯೂ ಸವಾಲಾಗಿಯೇ ಉಳಿದಿದೆ. ಸೊ ಇದರಿಂದ ನಿಷೇಧ ಮಾತ್ರ ಸಾಕಾಗೋದಿಲ್ಲ. ಸೊ ಮದ್ಯಪಾನ ಮಾಡೋರಲ್ಲಿ ಆರೋಗ್ಯದ ಅಪಾಯ ಹೆಚ್ಚು, ಡಿಪ್ರೆಷನ್ ಮತ್ತು ಒತ್ತಡದ ಸಾಧ್ಯತೆಯೂ ಹೆಚ್ಚು, ಆರ್ಥಿಕ ವೆಚ್ಚವೂ ಹೆಚ್ಚು, ಕೌಟುಂಬಿಕ ಜೀವನ ಬರ್ಬಾದಾಗತ್ತೆ. ಇತ್ತ ಮದ್ಯಪಾನ ಮಾಡದವರಲ್ಲಿ
ಆರೋಗ್ಯ ಉತ್ತಮವಾಗಿದ್ದು ಮನಸ್ಸಿನ ಸ್ಥಿರತೆ, ಉಳಿತಾಯ ಮತ್ತು ಕುಟುಂಬದ ಸಮತೋಲನ ಹೆಚ್ಚಾಗಿ ಕಂಡುಬರುತ್ತೆ. ಸೊ ಮದ್ಯ ಅಂತಂದ್ರೆ ಸಾಮಾನ್ಯವಾಗಿ ಆರೋಗ್ಯಕ್ಕೆ ಹಾನಿಕರ ಅನ್ನೋದು ನಮ್ಮೆಲ್ಲರ ಧೋರಣೆ. ಅತಿಯಾದ ಮದ್ಯಪಾನ ಖಂಡಿತ ಅಪಾಯಕಾರಿನೇ, ಆದ್ರೆ ಒಂದು ಮಿತಿಯಾದ ಪ್ರಮಾಣದಲ್ಲಿ ನಿಯಮಿತವಾಗಿ ಸೇವಿಸಿದ್ರೆ ಕೆಲವು ಆರೋಗ್ಯಕರ ಲಾಭಗಳು ಇರಬಹುದು ಅನ್ನೋದು ಹಲವು ಸಂಶೋಧನೆಗಳ ಒಳನೋಟ. ಸೊ ಆಲ್ಕೋಹಾಲ್ ಸಹಜವಾಗಿ ದೇಹದಲ್ಲಿ ಗುಡ್ ಕೊಲೆಸ್ಟ್ರಾಲ್ ಪ್ರಮಾಣವನ್ನು ಹೆಚ್ಚಿಸುತ್ತೆ, ಜೊತೆಗೆ ರಕ್ತ ಗಟ್ಟಿಯಾಗುವ ಪ್ರಕ್ರಿಯೆಯನ್ನು ನಿಧಾನಗೊಳಿಸುತ್ತೆ. ಇದರಿಂದ ಹೃದಯ, ಮೆದುಳು ಮತ್ತು ಕತ್ತಿನ ರಕ್ತನಾಳಗಳಲ್ಲಿ ತಡೆಯುಂಟಾಗುವ ಅಂದ್ರೆ ಬ್ಲಡ್ ಕ್ಲಾಟ್ ಆಗುವ ಸಾಧ್ಯತೆ ಕಡಿಮೆಯಂತೆ. ಸೊ ಆರೋಗ್ಯಕ್ಕಾಗಿ ಮದ್ಯಪಾನ ಮಾಡೋದು ದಡ್ಡತನ. ಸೊ ವಿಶ್ವದಾದ್ಯಂತ ನಡೆದ 100ಕ್ಕೂ ಹೆಚ್ಚು ದೀರ್ಘಾವಧಿಯ ಅಧ್ಯಯನಗಳ ಪ್ರಕಾರ ಕಡಿಮೆ ಅಥವಾ ಒಂದು ಮಿತಿಯಾದ ಮದ್ಯಪಾನ ಮಾಡೋರಲ್ಲಿ ಹೃದಯಾಘಾತ, ರಕ್ತ ಹೆಪ್ಪುಗಟ್ಟುವಿಕೆಯಿಂದ ಉಂಟಾಗುವಂತಹ ಸ್ಟ್ರೋಕ್, ಹೃದಯಾಘಾತದಿಂದ ಉಂಟಾಗುವಂತಹ ಅಕಾಲಿಕ ಸಾವುಗಳ ಅಪಾಯ 20% ವರೆಗೆ ಕಡಿಮೆಯಾಗಿರೋದು ಕಂಡುಬಂದಿದೆ. ಸೊ ಈ ಲಾಭ ಗಂಡಸರು ಮತ್ತು ಮಹಿಳೆಯರು ಇಬ್ಬರಿಗೂ ಅನ್ವಯಿಸುತ್ತೆ. ಮಧುಮೇಹ, ರಕ್ತದೊತ್ತಡ ಅಥವಾ ಹೃದಯ ಸಂಬಂಧಿ ಸಮಸ್ಯೆಗಳ ಅಪಾಯದಲ್ಲಿರುವವರಲ್ಲಿಯೂ ಸಹ ಈ ಲಾಭ ಕಂಡುಬಂದಿದೆ ಅಂತ ಹೇಳುತ್ತೆ ಅಧ್ಯಯನಗಳು. ಸೊ ಮಹಿಳೆಯರ ಮೇಲೆ ನಡೆದಂಥ ಅಧ್ಯಯನಗಳು ಹೇಳೋದು ಇದನ್ನೇ. ವಾರದಲ್ಲಿ 4 ಅಥವಾ ಅದಕ್ಕಿಂತ ಹೆಚ್ಚಿನ ದಿನಗಳಲ್ಲಿ ದಿನಕ್ಕೆ 1 ಪೆಗ್ ಮೀರದಂತೆ ಮದ್ಯ ಸೇವಿಸಿದ ಮಹಿಳೆಯರಲ್ಲಿ 1 ಅಥವಾ 2 ದಿನ ಹೆಚ್ಚು ಕುಡಿದವರಿಗಿಂತ ಒಟ್ಟಾರೆ ಮರಣ ಪ್ರಮಾಣ ಕಡಿಮೆ ಬಂದಿದೆ. ಅಂದ್ರೆ ಮಿತಿಯು ನಿಯಮಿತವೂ ಮುಖ್ಯ ಅಂತ ಹೇಳೋದು ಸ್ಪಷ್ಟ. ಸೊ ಹಾಗಾದ್ರೆ ಏನ್ ಕುಡಿತೇವೆ ಅನ್ನೋದಕ್ಕಿಂತ ಹೇಗೆ ಕುಡಿತೇವೆ ಅನ್ನೋದು ಮುಖ್ಯ. ರಾಜ್ಯದ 5 ಕೋಟಿಗೂ ಅಧಿಕ ಜನರಿಗೆ ವಾರ್ಷಿಕ 25 ಲಕ್ಷ ಮೆಟ್ರಿಕ್ ಟನ್ಗೂ ಅಧಿಕ ಆಹಾರ ಧಾನ್ಯ ಒದಗಿಸುವ ಅನ್ನಭಾಗ್ಯ ಯೋಜನೆಯು ಬಡವರ ಪಾಲಿನ ಅಕ್ಷಯ ಪಾತ್ರೆಯಾಗಿದೆ. ತಲಾ 10 ಕೆಜಿ ಆಹಾರ ಧಾನ್ಯದ ಮೂಲಕ ಪ್ರತಿಯೊಬ್ಬರಿಗೂ ಪೌಷ್ಟಿಕಾಂಶಯುಕ್ತ ಆಹಾರದ ಭರವಸೆಯೊಂದಿಗೆ ಹಸಿವು ಮುಕ್ತ ಕರ್ನಾಟಕ ನಿರ್ಮಾಣಗೊಳ್ಳುತ್ತಿದೆ. ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಗ್ಯಾರಂಟಿ ಸರ್ಕಾರಕ್ಕೆ 1000 ದಿನಗಳು, ನನಸಾಗಿದೆ ಕೋಟಿ ಕನಸುಗಳು. ಸೊ ವಾರದಲ್ಲಿ ಒಂದೇ ದಿನ ಹೆಚ್ಚು ಮದ್ಯ ಸೇವಿಸೋದಕ್ಕಿಂತ ದಿನಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ನಿಯಮಿತವಾಗಿ ಸೇವಿಸೋದು ಆರೋಗ್ಯದ ದೃಷ್ಟಿಯಿಂದ ಕಡಿಮೆ ಅಪಾಯಕಾರಿ. ಸೊ ಅಧ್ಯಯನಗಳ ಪ್ರಕಾರ ವಾರದಲ್ಲಿ 3 ಅಥವಾ 4 ದಿನ ಮಿತಿಯಲ್ಲಿ ಕುಡಿದವರಲ್ಲಿ ಹೃದಯಾಘಾತದ ಅಪಾಯ ಕಡಿಮೆ ಕಂಡುಬಂದಿದೆ. ಸೊ ಮದ್ಯಪಾನ ದೇಹದ ಮೇಲೆ ಬೀರುವಂತಹ ಪರಿಣಾಮ ವ್ಯಕ್ತಿಯ ಜೀನ್ಸ್ಗಳ ಮೇಲೆಯೂ ಸಹ ಅವಲಂಬಿತವಾಗಿರುತ್ತೆ. ಕೆಲವರ ದೇಹದಲ್ಲಿ ಮದ್ಯ ನಿಧಾನವಾಗಿ ಜೀರ್ಣವಾಗುತ್ತೆ, ಅಂಥವರಲ್ಲಿ ಹೃದಯಕ್ಕೆ ಆಗೋ ಲಾಭ ಹೆಚ್ಚು. ಇನ್ನೂ ಕೆಲವರ ದೇಹದಲ್ಲಿ ಮದ್ಯ ಬೇಗ ಜೀರ್ಣ ಆಗ್ಬಿಡುತ್ತೆ. ಸೊ ಅವರಿಗೆ ಈ ರಕ್ಷಣಾತ್ಮಕ ಲಾಭ ಕಡಿಮೆ ಇರಬಹುದು. ಸೊ ಹಾಗಾದ್ರೆ ಮದ್ಯ ಅಂತಂದ್ರೆ ಇಲ್ಲೊಂದು ವಿನೋದ ಇರಲೇಬೇಕು. ಮದ್ಯವನ್ನ ವೈಭವೀಕರಿಸುವ ಸಮಾಜ ಇದು, ಮದ್ಯವನ್ನ ಸಂಭ್ರಮಿಸುವ ಸಮಾಜ ಇದು. ಆದರೆ ಮದ್ಯವನ್ನ ಮೋಜಿಗೆ ಕುಡಿಯೋಕೆ ಹೊರಟವರಲ್ಲಿ ಅದಕ್ಕೆ ದಾಸರಾದವರೇ ಹೆಚ್ಚು. ಪ್ರಪಂಚದ ಮೊದಲ ನವ್ಯ ಸಾಹಿತಿ ಅಂತ ಗುರುತಿಸಲ್ಪಟ್ಟಂತಹ ಚಾರ್ಲ್ಸ್ ಬೋದಿಲೇರ್ನ ಒಂದು ಕವಿತೆಯನ್ನ ಪಿ ಲಂಕೇಶ್ ಅವರು ಹೀಗೆ ಅನುವಾದಿಸ್ತಾರೆ. ಮನುಷ್ಯ ಯಾವಾಗಲೂ ಕುಡಿದ ಸ್ಥಿತಿಯಲ್ಲಿರಬೇಕು. ಏನನ್ನ ಕುಡಿಯೋದು? ವೈನ್, ಕಾವ್ಯ, ರುಜುತ್ವ, ಯಾವುದನ್ನಾದ್ರೂ ಕುಡಿಬೇಕು ಮಾತ್ರ. ಸೊ ಕುಡಿತವನ್ನೇ ಉಸಿರಾಡಿದ ಕವಿ ಚಾರ್ಲ್ಸ್ ಬೋದಿಲೇರ್ ತನ್ನ 41ನೇ ವಯಸ್ಸಿಗೆ ಸಾವನ್ನಪ್ತಾರೆ. 41ನೇ ವರ್ಷಕ್ಕೆ 80ರ ವಯಸ್ಸಿನವರಂತೆ ಕಾಣ್ತಾ ಇದ್ರಂತೆ. ಸೊ ಮನುಷ್ಯ ಜೀವನವನ್ನ ತೀವ್ರವಾಗಿ ಬದುಕಬೇಕು ಅಂತ ಹೋದ ಬೋದಿಲೇರ್ ಅಸ್ವಸ್ಥರಂತೆ ಬದುಕೋಕೆ ಈ ಕುಡಿತವು ಕಾರಣವಾಗಿರಬಹುದು ಅಂತ ಯಾರಾದರೂ ಊಹಿಸಬಹುದು. ಸೊ ಮದ್ಯವನ್ನ ಹೇಗೆಲ್ಲ ವೈಭವೀಕರಿಸಲಾಗತ್ತೆ ಅನ್ನೋದಕ್ಕೆ ಮದ್ಯದ ಕುರಿತು ಬಂದಿರುವಂತಹ ಹಲವು ಚಿತ್ರಗೀತೆಗಳು ಗಮನ ಸೆಳೆಯುತ್ತೆ. ಅಂದಿನ ಹಂಸಲೇಖ ಅವರ ಕುಡಿಯೋದೇ ನನ್ನ ವೀಕ್ನೆಸ್ಸು, ಹಾಗೇನೆ ಎಸ್ ನಾರಾಯಣ್ ಅವರ ಸಾರಾಯಿ ಸೀಸೆಯಲ್ಲಿ ನನ್ನ ದೇವಿ ಕಾಣುವಳು ಇದರಿಂದ ಹಿಡಿದು ಈಗಿನ ರ್ಯಾಪರ್ ಚಂದನ್ ಶೆಟ್ಟಿ ಅವರ 3 ಪೆಗ್ಗಿಗೆ ತಲೆ ಗಿರ 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 ಅಂದಿದೆ, ಹಾಗೇನೆ ಯೋಗರಾಜ್ ಭಟ್ ಅವರ ಖಾಲಿ ಕ್ವಾರ್ಟರು ಬಾಟ್ಲಿ ಹಂಗೆ ಲೈಫು, ಆಚೆಗೆ ಹಾಕವಳೆ ವೈಫು, ಈ ಕಡೆ ಎಣ್ಣೆನೂ ಸೋಡಾನು ಎಂಥ ಒಳ್ಳೆ ಫ್ರೆಂಡು ಅದೊಂದು ಸಾಂಗು. ಸೊ ಈ ಹಾಡುಗಳಲ್ಲಿ ಎಣ್ಣೆ ಅಂದರೆ ಮದ್ಯದ ಪರಿಣಾಮ, ಅಲ್ಲೊಂದು ಮೋಜು, ಜೀವನಕ್ಕೊಂದು ಪಾಠ ಎಲ್ಲಾನೂ ಇದೆ. ಇನ್ನು ಜಾಲಿಬಾರಿನಲ್ಲಿ ಕೂತ ಪೋಲಿ ಗೆಳೆಯರು ಗೋಪಿಯನ್ನು ಪಾಪ ಗೇಲಿ ಮಾಡುತ್ತಿದ್ದರು. ಇದು BR ಲಕ್ಷ್ಮಣ್ ರಾವ್ ಅವರ ಈ ಹಾಡನ್ನ ಕುಡುಕರು ಎಂಜಾಯ್ ಮಾಡದೇ ಇರೋಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಜೀವನದಲ್ಲಿ ಒಮ್ಮೆಯೂ ಕುಡಿಯದೇ ಇದ್ದಂಥ GP ರಾಜರತ್ನಂ ಬರೆದ ಹೆಂಡ ಹೆಂಡತಿ ಕನ್ನಡ ಪದಗಳಂದ್ರೆ ರತ್ನಂಗ್ ಪ್ರಾಣ ಅನ್ನೋ ಕುಡುಕ ರತ್ನನ ಪದಗಳು ಎಲ್ಲ ಕುಡುಕರಿಗೂ ಅಚ್ಚುಮೆಚ್ಚು. ಸೊ ಆಲ್ಕೋಹಾಲ್ ಒಳ್ಳೆಯದೋ ಕೆಟ್ಟದೋ ಅನ್ನೋ ಪ್ರಶ್ನೆಗೆ ಸರಳವಾಗಿ ಉತ್ತರಿಸೋಕೆ ಸಾಧ್ಯ ಇಲ್ಲ. ಆದರೆ ಮಿತಿ ಮತ್ತು ಜವಾಬ್ದಾರಿ ಇಲ್ಲದ ಮದ್ಯಪಾನ ನಿಜವಾಗ್ಲೂ ಅಪಾಯಕಾರಿ. ದೇಹ, ಆರೋಗ್ಯ, ಕುಟುಂಬ ಮತ್ತು ಭವಿಷ್ಯದ ಬಗ್ಗೆ ಜಾಗರೂಕರಾಗಿರೋದು ನಿಸ್ಸಂಶಯವಾಗಿ ಪ್ರತಿಯೊಬ್ಬರ ಸಾಮಾಜಿಕ ಹೊಣೆ. ಕುಡಿಬೇಕಾ ಬೇಡವಾ ಎಲ್ಲದಕ್ಕಿಂತ ನನ್ನ ಆರೋಗ್ಯ ಮತ್ತು ನನ್ನ ಬದುಕಿಗೆ ನಾನೆಷ್ಟು ಮೌಲ್ಯವನ್ನು ನೀಡ್ತೇನೆ ಅನ್ನೋದು ಮುಖ್ಯ ಆಗತ್ತೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.